ನಮಸ್ತೆ ಮಾಸ್ಟರ್ಸ್. 77ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಏನು ನೋಡ್ತಾ ಹೋಗೋಣ. ಈ ದಿನ ಸದಾನಂದ ಯೋಗಿಯವರು ಏನು ಹೇಳ್ತಿದ್ದಾರೆ ಅಂದರೆ ಡೂ ಆರ್ ಡೈ ಅಂತ. ಶ್ರೀ ಸದಾನಂದ ಯೋಗಿ ಕರ್ನೂಲ್ ಸ್ವಾಮೀಜಿ ಯಾವಾಗಲೂ ಪತ್ರಿಜಿ ಸರ್ಗೆ ಹೇಳ್ತಾ ಇದ್ರಂತೆ, ಸುಭಾಷ್ ಮಾಡು ಇಲ್ಲವೇ ಮಡಿ ಅಂತ, ಡೂ ಆರ್ ಡೈ ಅಂತ ಹೇಳ್ತಾ ಇದ್ರಂತೆ. ವೇಮನ ಯೋಗಿಯು ಇದೇ ಮಾತನ್ನು ಹೇಳಿದ್ದಾರೆ. ಪಟ್ಟು ಹಿಡಿಯಬಾರದು, ಹಿಡಿದ ಮೇಲೆ ಬಿಡಬಾರದು, ಹಿಡಿದರೆ ಬಿಗಿಯಾಗಿ ಹಿಡಿಯಬೇಕು, ಹಿಡಿದು ಬಿಡುವುದಕ್ಕಿಂತಲೂ ಬಿದ್ದು ಸಾಯುವುದೇ ಮೇಲು. ವಿಶ್ವದಾಭಿರಾಮ ಕೇಳುವೇಮ ಅಂತ ಹೇಳ್ತಾರೆ. ಬುದ್ಧನು ಕೂಡ ಧಮ್ಮಪದದಲ್ಲಿ ಹೀಗೆ ಹೇಳಿದ್ದಾನೆ, ಕೈರಾಚೆ ಕಯಾರೇ ತಾನಾಂ ದಳ್ವಮೇನಂ ಪರಕ್ಕಮೆ. ಯಾವ ಕೆಲಸ ಮಾಡಬೇಕಾದರೂ ದೃಢ ನಿಷ್ಠೆಯಿಂದ ಸಾಮರ್ಥ್ಯದಿಂದ ಮಾಡಬೇಕು ಅಂತ ಬುದ್ಧ ಕೂಡ ಹೇಳಿದ್ದಾರೆ. ಯಾವ ಕೆಲಸವೇ ಆಗಲಿ ಕೈಗೆ ತೆಗೆದುಕೊಳ್ಳುವ ಮುಂಚೆ ಅದು ನ್ಯಾಯವೋ ಅನ್ಯಾಯವೋ, ಕ್ರಮವೋ ಅಕ್ರಮವೋ ಎಂದು ಮೊದಲು ನಿರ್ಧರಿಸಿಕೊಂಡು ಅನಂತರ ನ್ಯಾಯವಾದದ್ದು ಸಕ್ರಮವಾದದ್ದನ್ನು ದೃಢಚಿತ್ತದಿಂದ ಮಾಡಿಯೇ ತೀರಬೇಕು ಅಂತ ಹೇಳ್ತಾರೆ. ಸರಿಯಾದ ನಡವಳಿಕೆಯ ಬಗ್ಗೆ ಮತ್ತೆ ಸದಾನಂದ ಯೋಗಿಯವರು ಏನನ್ನು ಹೇಳ್ತಾರೆ, ಇಲ್ಲದನ್ನು ಬಯಸಬಾರದು, ಇರುವುದನ್ನು ಬೇಡವೆನ್ನಬಾರದು, ಬರುತ್ತಿದೆ ಎಂದು ಸಂಭ್ರಮ ಪಡಬಾರದು, ಹೋಗುತ್ತಿದೆ ಅಯ್ಯೋ ಹೋಗುತ್ತಿದೆ ಎಂದು ದುಃಖವನ್ನು ಪಡಬಾರದು, ಬಯಸಿ ಸಾಧಿಸಬಾರದು, ಬಯಸದೇ ಬರುವುದನ್ನು ಬೇಡ ಅನ್ನಬಾರದು. ಈ ಪ್ರಾಪಂಚಿಕ ಲೋಕದಲ್ಲಿ ಒಬ್ಬ ಜ್ಞಾನಿ ಹೇಗೆ ವಿಹರಿಸುತ್ತಾನೋ, ಹೇಗೆ ವಿಹರಿಸಬೇಕೋ ವಿವರಿಸಿ ಹೇಳುವುದೇ ಈ ಸರಿಯಾದ ನಡವಳಿಕೆ ಸೂತ್ರ. ಅದಕ್ಕಾಗಿ ಗೀತಾಕಾರನು ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರ್ಮಗಳನ್ನು ಮಾಡುವುದಕ್ಕೆ ಮಾತ್ರವೇ ನಮಗೆ ಅಧಿಕಾರವಿದೆ, ಅಷ್ಟೇ ಹೊರತು ಅವುಗಳ ಫಲ ಹೀಗೇ ಇರಬೇಕು ಹಾಗೇ ಇರಬೇಕು ಅನ್ನೋದು ಆಶಿಸುವುದು ಸರಿಯಲ್ಲ ಅಂತ ಹೇಳ್ತಾರೆ. ಪ್ರಾಪಂಚಿಕವಾಗಿ ಹೆಚ್ಚಾಗಿ ಆಶಿಸದೆ ಜೀವಿಸುವುದೇ ಆಧ್ಯಾತ್ಮಿಕತೆ. ಪ್ರಾಪಂಚಿಕವಾಗಿ ಏನೇ ಬರುತ್ತಿದ್ದರೂ ಏನೇ ಹೋಗುತ್ತಿದ್ದರೂ ಸ್ವಲ್ಪವೂ ಚಲಿಸದೆ ಜೀವಿಸುವುದೇ ಸಂಪೂರ್ಣ ಆತ್ಮಜ್ಞಾನದ ಸಾರ. ಅಂದರೆ ಹೋದರೆ ಹೋಯ್ತುಂತ ದುಃಖ ಪಡಬಾರ್ದು, ಬಂದರೆ ಬಂತುಂತ ಅತಿಯಾಗಿ ಸಂತೋಷ ಪಡಬೇಕು, ದುಃಖ ಪಡಬೇಕು, ಆದರೆ ಅತಿಯಾಗಿ ಯಾವುದನ್ನು ಅತಿ ಮಾಡಬಾರ್ದು, ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ ಹೇಳ್ತಾಯಿದ್ರೆ. ಅದೇ ರೀತಿ ಮಾಂಸಪಿಂಡ ಮಂತ್ರದ ಪಿಂಡದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಕರ್ನೂಲ್ ಸ್ವಾಮೀಜಿ ಶ್ರೀ ಸದಾನಂದ ಯೋಗಿ ಯಾವಾಗಲೂ ಹೇಳ್ತಾಯಿದ್ರು, ಸುಭಾಷ್ ಪತ್ರಿಜಿ ಸರ್ಗೆ ಯಾವಾಗಲೂ ಹೇಳೋರಂತೆ, ಸುಭಾಷ್ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಿಕೋ ಅಂತ ಹೇಳೋರಂತೆ. ಮಾಂಸಪಿಂಡವೆಂದರೆ ಅನ್ನಮಯ ಕೋಶ, ಇದನ್ನೇ ಮಂತ್ರಪಿಂಡವಾಗಿ ಅಂದರೆ ಪ್ರಾಣಮಯ ಕೋಶದಂತೆ ಮಾಡಬೇಕು, ಅಂದರೆ ಎನರ್ಜಿ ಬಾಡಿಯಂತೆ ಎಂದರ್ಥ. ಇದೇ ಯೋಗ ಪರಾಕಾಷ್ಠೆ. ಖಂಡಯೋಗದಂತಹ ಕ್ರಿಯೆಗಳು ಆಗಲೇ ಸಾಧ್ಯ. ಅಂತಹ ಕ್ರಿಯೆಗಳು ಸದಾನಂದ ಯೋಗಿಯವರು ತಾವು ಸ್ವಯಂ ಸಾಧಿಸಿ ಹೇಳಿದವರು. ಶಿರಡಿ ಸಾಯಿ ಬಾಬಾ ಕೂಡ ನಮಗೆ ಹಾಗೆಯೇ ಮಾಡಿ ತೋರಿಸಿದವರು ಕೂಡ. ಮಹಾಯೋಗಿ ಶ್ರೀ ಕಾಶಿ ರೆಡ್ಡಿಯವರು ಕೂಡ ಈ ಖಂಡಯೋಗದ ಗುಂಪಿಗೆ ಸೇರಿದವರೇ. ಡಾನ್ ಯುವಾನ್ ಗುಂಪಿಗೆ ಸೇರಿದ ಗುರುಗಳು ಅವರ ಶಿಷ್ಯರು ಎಲ್ಲರೂ ಸಾಧಿಸಿದ್ದು ಇದನ್ನೇ. ಈ ವಿಷಯಗಳು ವಿವರವಾಗಿ ತಿಳಿದುಕೊಳ್ಳಬೇಕಾದರೆ ಕಾರ್ಲೋಸ್ ಕಾಸ್ಟನೆಡಾ ಪುಸ್ತಕಗಳನ್ನು ಓದಲೇಬೇಕು. ಸೃಷ್ಟಿಯಲ್ಲಿರುವ ಮಹಾಯೋಗಿಗಳೆಲ್ಲರೂ ಅವರವರ ಮಾಂಸಪಿಂಡಗಳನ್ನು ಅಂದರೆ ಭೌತಿಕ ಕಾಯಗಳನ್ನು ಮಂತ್ರಪಿಂಡಗಳನ್ನಾಗಿ ಮಾಡಿಕೊಂಡವರೇ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಆಸ್ತಿಕರು ನಾಸ್ತಿಕರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಆಸ್ತಿಕರು ಅಂದರೆ ಆಸ್ತಿ ಎನ್ನುವವರು. ಆಸ್ತಿ ಎಂದರೆ ಇರುವುದು ಎಂದರ್ಥ. ಇನ್ನು ಏನು ಇರುವುದು? ಮರಣಾನಂತರ ಜೀವನ ಇದೆ ಎಂದು, ದೈವ ಪದಾರ್ಥ ಇದೆ ಎಂದು, ಈ ಇರುವುದೆಲ್ಲ ಅದೇ ಎಂದು, ಸೃಷ್ಟಿಕ್ರಮದಲ್ಲಿ ನಿರ್ದಿಷ್ಟವಾದ ಪ್ರಣಾಳಿಕೆಯ ಪ್ರಯೋಜನ ಎಂಬುದು ಇದೆ ಎಂದು, ನಾ ಪ್ಲಸ್ ಆಸ್ತಿ ನಾಸ್ತಿ ಅಂತ. ಇವೆಲ್ಲ ಇಲ್ಲ ಅಂದರೆ ನಾಸ್ತಿ ಎನ್ನುವರೇ ನಾಸ್ತಿಕರು. ಅಂದರೆ ಮರಣಾನಂತರ ಜೀವನ ಎನ್ನುವುದು ಇಲ್ಲ, ದೈವ ಪದಾರ್ಥ ಎನ್ನುವುದು ಇಲ್ಲ, ಸೃಷ್ಟಿಯೆಲ್ಲ ಯಾದೃಚ್ಛಿಕ, ಈ ವಿಧವಾಗಿ ಕೇವಲ ಇಂದ್ರಿಯ ಪರವಾಗಿ
ನಿರ್ಧಾರ ಮಾಡಿದವರೇ ನಾಸ್ತಿಕರು. ಇಲ್ಲ ಎನ್ನುವವರು ಯಾವಾಗಲೂ ಇರುವುದನ್ನು ನೋಡಲಾರರು, ಹೊಂದಲಾರರು ಕೂಡ. ಇದೆ ಎನ್ನುವವರು ಇರುವುದನ್ನು ಯಾವಾಗಲೂ ನೋಡಬಲ್ಲರು, ಅದೇ ರೀತಿ ಹೊಂದಬಲ್ಲರು ಕೂಡ ಅಂತ ಹೇಳ್ತಾರೆ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.